ಗುಡ್ ಮಾರ್ನಿಂಗ್ ಗೈಸ್, ಹ್ಯಾವ್ ಅ ನೈಸ್ ಡೇ. ಮಾರ್ನಿಂಗ್ ವಾಕ್ 5:34 ಆಗಿದೆ. ಓಕೆ, ಕತ್ಲಬಾಳಿದೆ. ಇವತ್ತು ಯಾರೂ ಗಾರ್ಡನ್ಗೆ ಬಂದಿಲ್ಲ. ಓಕೆ, ವಾಕ್ ಮಾಡೋಣ. 10K ಆದಮೇಲೆ ಸಿಗೋಣ. ಬಾಯ್. ಇದು ನನ್ನ ಡೈಲಿ ಮಾರ್ನಿಂಗ್ ರೂಟೀನ್. ಆಲ್ರೆಡಿ ನಾನು ಕಸ ಗುಡಿಸಿದ್ದೀನಿ. ಓಕೆ, ಕಿಚನ್ ಕ್ಲೀನ್ ಮಾಡ್ಕೊಂಬಂದೀನಿ, ಕಾಫಿ ಕುಡ್ದೀನಿ. ಹಾಯ್ ಗೈಸ್, ನಮಸ್ತೆ. ಪ್ಲೀಸ್ ವೆಲ್ಕಮ್ ಟು ಮೈ ಚಾನಲ್. ನನ್ನ ಚಾನಲ್ಗೆ ಸ್ವಾಗತ. ಓಕೆ, ಇವಾಗ ಸಾಯಂಕಾಲ 4:30 ಆಗಿದೆ. ಎಕ್ಸಸೈಸ್ ಮಾಡಕ್ಕೆ ಬಂದೀನಿ. 1 ಅವರ್ ಆದರೂ ಅಟ್ಲೀಸ್ಟ್ ಒಂದು 45 ಮಿನಿಟ್ಸ್ ಎಕ್ಸಸೈಸ್ ಮಾಡ್ಬೇಕು ಅಂದ್ಕೊಂಡಿನಿ. 1 ಅವರ್ ಕಂಪಲ್ಸರಿ ಮಾಡಲೇಬೇಕು. ಓಕೆ, ಸ್ಕಿಪ್ಪಿಂಗು ಮಾಡಬೇಕಾದ್ರೆ ಹಾಗೆ ವಾಕಿಂಗು ಇದು ಎಕ್ಸಸೈಸನ್ನು ಮಾಡ್ತೀನಿ. ಎಲ್ಲಾನು 20 ರಿಪಿಟೇಷನ್ನು 5 ಸೆಟ್ ಮಾಡ್ತೀನಿ. ಓಕೆ, ಎಲ್ಲ ವಿಡಿಯೋ ಮಾಡೋಕ್ಕಾಗಲ್ಲ. ಫುಲ್ ವಿಡಿಯೋ ಲೆಂದಿ ಆಗುತ್ತೆ. ಫ್ರೆಂಡ್ಸ್ ಕಾಣ್ತಾ ಇದ್ರೆ ನಿಮಗೆ ಪ್ಲೀಸ್ ಕಮೆಂಟ್ ಮಾಡಿ. ಮತ್ತು ಅವಾಗ ಇವಾಗ ಒಂದು ಮಂತಲ್ಲಿ ಡಿಫ್ರೆನ್ಸ್ ಇದ್ದರೆ ಕಮೆಂಟ್ ಮಾಡಿ. ಓಕೆ, ಆ್ಯಕ್ಚುಲಿ ಎಕ್ಸಸೈಸ್ ಮಾಡ್ತಾ ಇದ್ದೀನಿ. ಟೈಮ್ ಸಾಲ್ತಾ ಇಲ್ಲ ನನಗೆ. ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ನೋಡಿಕೊಂಡು ಮನೆಯಲ್ಲೆಲ್ಲ ಮಾಡಿಕೊಂಡು ನನಗೋಸ್ಕರ ನಾ ಟೈಮ್ ತೊಗೋಬೇಕಂದ್ರೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಬಟ್ ಐ ವಿಲ್ ಮ್ಯಾನೇಜ್. ಅಂದರೂ ಮ್ಯಾನೇಜ್ ಮಾಡಿ ಮಾಡ್ತಾ ಇದ್ದೀನಿ. ಇವತ್ತು ನನ್ನ ಮಗಳಿಲ್ಲ, ರಜಕ್ಕೆ ಹೋಗಿದ್ದಾಳೆ. ಸೊ ಅವಳಿದ್ರೆ ಎಕ್ಸಸೈಸ್ ಮಾಡಕ್ಕೆ ಬಿಡೋದಿಲ್ಲ. ಅವಳು ಮಲಗಿದ್ರೆ ಆ ಟೈಮಲ್ಲಿ ಬಂದು ಎಕ್ಸಸೈಸ್ ಮಾಡ್ತೀನಿ ಅಂತ ಕೇಳ್ತಿರ್ತಾರೆ ಎಲ್ಲರೂ. ಹೇಗೆ ಮ್ಯಾನೇಜ್ ಮಾಡ್ತೀರಾ ರೀ, ಫ್ಯಾಮಿಲಿ ಜೊತೆ ಇರ್ತೀರಾ, ನಿಮ್ಮ ಮಗಳು ಕರ್ಕೊಂಡು ನೀವು ಮಾಡ್ತೀರಾ ಅಂತೇಳಿ. ನೀವು ಕೆಲವೊಂದಿಷ್ಟು ವಿಡಿಯೋಗಳಲ್ಲಿ ನೋಡಿರ್ಬೋದು. ನಾನು ವಾಕಿಂಗ್ ಹೋದ್ರೂ ಅವಳು ಕೆಲವೊಮ್ಮೆ ಹಠ ಮಾಡಿದ್ರೆ ಕರ್ಕೊಂಡು ಹೋಗಲೇಬೇಕಾಗತ್ತೆ. ಕರ್ಕೊಂಡು ಹೋಗಿರ್ತೀನಿ. ಅಲ್ಲಿ ಅವಳಿಗೆ ಸ್ವಲ್ಪ ಏನಾದರೂ ಆಟಕ್ಕೆ ಹಚ್ಚಿ ಎಕ್ಸಸೈಸ್ ವಾಕಿಂಗ್ ಮಾಡ್ತಿರ್ತೀನಿ. ಎಕ್ಸಸೈಸ್ ಮಾಡಬೇಕಾದ್ರೂ ಅವಳು ಬಂದು ಮಾಡ್ತಿರ್ತಾಳೆ. ಅವಳು ಸೊ ಆಕಿನ ಒಂದು ಮಲಗಿದ ಟೈಮ್ದಾಗ ಇಲ್ಲಾಂದ್ರೆ ಬೇರೆ ಕಡೆ ಎಲ್ಲರೂ ಕಳಿಸಿ ಏನಾದರೂ ಒಂದು ಎಂಗೇಜ್ ಮಾಡಿ ನನಗೋಸ್ಕರ ನಾನು ಟೈಮ್ ತೊಗೊಳ್ತಾ ಇದ್ದೀನಿ. ನೋಡಬೇಕು, ರಿಸಲ್ಟ್ ಬಂದರೆ ಚೆನ್ನಾಗಿರ್ತದೆ. ಓಕೆ, ನನ್ನ ಚಾನಲ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಆ್ಯಕ್ಚುಲಿ ವಿಡಿಯೋಸ್ ನೋಡ್ತಾ ಇದ್ದೀರಾ, ಬಟ್ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು. ಇವಾಗ ಎಕ್ಸಸೈಸ್ ಮಾಡಿ
ಗುಡ್ ಈವ್ನಿಂಗ್ ಗೈಸ್. ಈವ್ನಿಂಗ್ ವಾಕ್ ಬಂದೀನಿ. ಸೊ 5:30 ಆಗಿದೆ. ಈವ್ನಿಂಗ್ ವಾಕ್ ಮಾಡ್ತಾ ಇದ್ದೀವಿ. ನೋಡಿ ಚೆನ್ನಾಗಿದೆ ಅಲ್ಲ ಎನ್ವಿರಾನ್ಮೆಂಟ್. ಓಕೆ, ಈವ್ನಿಂಗ್ ವಾಕ್ ಮಾಡಿ ಮತ್ತೆ ರಾತ್ರಿ ಸಿಗೋಣ.